ಸಿಲಿಕಾನ್ ಸಿಟಿ ಬೆಂಗಳೂರಿನ ಇತಿಹಾಸದಲ್ಲೇ ಇದು ಒಂದು ದೊಡ್ಡದಾದಂತಹ ರಾಬರಿ ಆಗುತ್ತೆ. ನಿನ್ನೆ ಡೈರಿ ಸರ್ಕಲ್ ಬಳಿ ನಡೆದಿದ್ದಂತಹ ವೆರಿ ಗ್ರೇಟ್ ರಾಬರಿ ಅಂತಾನೆ ಹೇಳ್ಬಹುದು. ಬೆಂಗಳೂರಿನ ಇತಿಹಾಸದಲ್ಲಿ ಅತಿ ದೊಡ್ಡ ದರೋಡೆ. ನಿನ್ನೆ ಡೈರಿ ಸರ್ಕಲ್ ಬಳಿ ನಡೆದಿದ್ದಂತಹ ವೆರಿ ಗ್ರೇಟ್ ರಾಬರಿ. ಬರೀ 7 ನಿಮಿಷದಲ್ಲಿ 7 ಕೋಟಿ 11 ಲಕ್ಷ ಹಣ ದರೋಡೆ. ಪಕ್ಕಾ ಪ್ಲಾನ್ ಮಾಡಿಕೊಂಡು ಫೀಲ್ಡ್ಗೆ ಇಳಿದು ಕೃತ್ಯ ನಡೆಸಲಾಗಿದೆ. ಮಠ ಮಧ್ಯಾಹ್ನವೇ ಹೈಜಾಕ್ ಮಾಡಿ ರಾಬರಿಯನ್ನ ಮಾಡಲಾಗಿದೆ. ಈವರೆಗೂ ದರೋಡೆಕೋರರ ಕುರಿತು ಸಿಕ್ಕಿಲ್ಲ ಒಂದೇ ಒಂದು ಸುಳಿವು. ಐಪಿಎಸ್ ಮೆಂಟಾಲಿಟಿಗೆ ಸವಾಲಾದ ರಾಬರಿ ಪ್ರಕರಣ. ಆಂಧ್ರ ತಮಿಳುನಾಡು ಕಡೆ ಎಸ್ಕೇಪ್ ಆಗಿರೋ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ನಂಬರ್ ಪ್ಲೇಟ್ ಚೇಂಜ್ ಮಾಡಿರೋದ್ರಿಂದ ಪತ್ತೆ ಒಂದು ಸವಾಲಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನರನ್ನೇ ಬೆಚ್ಚಿ ಬೀಳಿಸಿದಂತಹ ರಾಬರಿ ಇದಾಗಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ನೋಡಿ. 7 ಕೋಟಿ 11 ಲಕ್ಷ ದರೋಡೆ. ಬಹಳ ಪ್ಲಾನ್ ಮಾಡಿದ್ರು ಅಂತ ಅನ್ಸುತ್ತೆ. ಈ ಆಸಾಮಿಗಳು ಬಹಳ ಪ್ಲಾನ್ ಮಾಡಿರೋದು ಗೊತ್ತಾಗ್ತಾ ಇರುವಂಥದ್ದು. ಎಲ್ಲೂ ಕೂಡ ಸಿಸಿಟಿವಿಯಲ್ಲಿ ಸರಿಯಾಗಿಲ್ಲ. ಸ್ಪಷ್ಟವಾಗಿ ಸ್ಥಳಗಳನ್ನ ನೋಡಿ. ಇನ್ನು ಜಯನಗರದಿಂದ ಕಾರಿನಲ್ಲಿ ಹಣ ತುಂಬಿದ್ದಂತಹ ಸಿಎಂಎಸ್ ವಾಹನವನ್ನ ಫಾಲೋ ಮಾಡ್ಕೊಂಡು ಹೋಗಿ ಡೈರಿ ಸರ್ಕಲ್ನ ಫ್ಲೈಓವರ್ ಮೇಲೆ ಹಣ ದರೋಡೆ ಮಾಡಿ ಮತ್ತೊಂದು ವಾಹನಕ್ಕೆ ಶಿಫ್ಟ್ ಮಾಡಲಾಗಿದೆ. ಶಿಫ್ಟ್ ಮಾಡಿದಂತಹ ವಾಹನದ ಸಂಖ್ಯೆಯೂ ಗೊತ್ತಿಲ್ಲ. ಆಮೇಲೆ ಸಿಸಿಟಿವಿ ಇಲ್ಲದೆ ಇರುವಂತಹ ಏರಿಯಾಗಳಲ್ಲಿ ಓಡಾಡಿರುವಂಥದ್ದು ನೋಡಿ. ಇಬ್ಬಿಬ್ರು ಗನ್ಮ್ಯಾನ್ಗಳು ಇದ್ರೂ ಕೂಡ 2 ಗನ್ಗಳನ್ನ ಮತ್ತೆ ಚಾಲಕನನ್ನ ಗನ್ಮ್ಯಾನ್ಗಳನ್ನ ಸೇರಿದಂತೆ 4 ಮಂದಿಯನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಸಿಎಂಎಸ್ ವಾಹನದ ಅಧಿಕಾರಿ ಕೂಡ ಈ ಕುರಿತಂತೆ ಹೇಳಿಕೆಯನ್ನ ಕೂಡ ನೀಡಿದ್ರು. ಏನಂತ ಹೇಳಿಕೆ ನೀಡಿದ್ರು? ಸಿಎಂಎಸ್ ಸೀನಿಯರ್ ಸೆಕ್ಯೂರಿಟಿ ಕನ್ಸಲ್ಟೆಂಟ್ ಹಾಗೆ ಅಡ್ವೈಸರ್ ನಟರಾಜ್ ಹೇಳಿಕೆಯನ್ನ ನೀಡಿದ್ರು ನೋಡಿ. 12:21ಕ್ಕೆ ಜೆಪಿ ನಗರದ HDFC ಬ್ಯಾಂಕ್ನಿಂದ ಹಣ ತಗೊಂಡಿದ್ದಾರೆ. ಅಲ್ಲಿಂದ ಸುಮಾರು 7 ಕೋಟಿ 11 ಲಕ್ಷ ಹಣವನ್ನ ತಗೊಂಡಿತ್ತು. ಗೋವಿಂದರಾಜಪುರಂ ಬ್ರಾಂಚ್ಗೆ ಹಣ ಹೋಗ್ತಾ ಇತ್ತು. ಈ ಎಲ್ಲ ಹಣ ಏನಿತ್ತು ಗೋವಿಂದರಾಜಪುರಂ ಶಾಖೆಗೆ ಹೋಗ್ತಾ ಇತ್ತು. ಈ ಒಂದು ವಾಹನದಲ್ಲಿ 2 ಗನ್ಮ್ಯಾನ್ ಇದ್ರು, ಓರ್ವ ಡ್ರೈವರ್ ಹಾಗೆ ಓರ್ವ ಹ್ಯಾಂಡ್ಲರ್ ಕೂಡ ಇದ್ರಂತೆ. 1 ಗಂಟೆ ಸಮಯದಲ್ಲಿ ಬ್ರಾಂಚ್ ಮ್ಯಾನೇಜರ್ಗೆ ಒಂದು ಕಾಲ್ ಮಾಡಿದ್ದಾರೆ. ಬಳಿಕ ಡಿಜಿ ಕಂಟ್ರೋಲ್ ರೂಮ್ಗೆ, ಪೊಲೀಸ್ ಕಂಟ್ರೋಲ್ ರೂಮ್ಗೆ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಹಿಂಗಾಗ್ಬಿಟ್ಟದೆ ಅಂತ. ಯಾಕೆ ತಡ ಆಯಿತು ಅಂದರೆ ರಾಬರ್ಸ್ ಮೊಬೈಲ್ ಕಸಿದುಕೊಂಡಿದ್ದಾರೆ. ಹಣ ರಾಬರಿ ಮಾಡೋವರೆಗೂ ಕೂಡ ಮೊಬೈಲ್ ಕೊಟ್ಟಿಲ್ಲ. ಹೀಗಾಗಿ ಅವರು ಬ್ರಾಂಚ್ ಮ್ಯಾನೇಜರ್ಗೂ ಕೂಡ ಮಾಹಿತಿ ನೀಡೋಕೆ ಆಗಿಲ್ಲ. ನಮಗೂ ಕೆಲ ಅನುಮಾನಗಳು ಇದ್ದಾವೆ. ಅವರೆಲ್ಲ 7-8 ವರ್ಷಗಳಿಂದ ಕೆಲಸ ಮಾಡ್ತಾ ಇರೋರು. ಪೊಲೀಸರು ಈಗ 4 ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ರಾಬರ್ಸ್ ಹೆಡೆಮುರಿ ಕಟ್ಟಲು ಕಾಕಿ ತೀವ್ರ ಹೆಣಗಾಟ. ಸಿದ್ದಾಪುರ ಠಾಣೆಯಲ್ಲಿ ಡಕಾಯಿತಿ ಅಂತ ಎಫ್ಐಆರ್. ದರೋಡೆಕೋರರು ವಾಹನ ಹೇಗೆ ಹೈಜಾಕ್ ಮಾಡಿದ್ರು, ಪ್ಲಾನ್ ಮಾಡಿದ್ದು ಹೇಗೆ, ಎಷ್ಟು ದಿನ ತಯಾರಿಯನ್ನ ನಡೆಸಿದ್ರು, ಎಷ್ಟು ದಿನದಿಂದ ವಾಚ್ ಮಾಡಿ ಡೌಟ್ ಬಾರದಂತೆ ಈ ಕೃತ್ಯವನ್ನ ಎಸಗಲಾಗಿದೆ. ಈ ಎಲ್ಲಾ ಆಂಗಲ್ನಲ್ಲೂ ಕೂಡ ತನಿಖೆಯನ್ನ ಮುಂದುವರಿಸಿದ್ದಾರೆ ಪೊಲೀಸರು. ನೋಡಿ, ಈ ರಾಬರ್ಸ್ ಈಗಾಗಲೇ 7 ಕೋಟಿ 11 ಲಕ್ಷ ಹಣವನ್ನ ದೋಚಿದ್ದಾಗ್ಬಿಟ್ಟಿದೆ. 7 ನಿಮಿಷದಲ್ಲಿ 7 ಕೋಟಿ ರಾಬರಿ ನಡೆದಿರೋದು ಇಡೀ ಸಿಲಿಕಾನ್ ಸಿಟಿಯನ್ನ ಬೆಚ್ಚಿ ಬೀಳಿಸಿರುವಂಥದ್ದು. ಮನೆ ಒಂದರ ಒಂದು ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಆ ವಾಹನ ಪಾಸ್ ಆಗೋದನ್ನ ಮಾತ್ರ ನಾವು ನೋಡಬಹುದಾಗಿದೆ. ಇದು ಒಂದೇ ನಮಗೆ ಸಿಸಿಟಿವಿ ಫುಟೇಜ್ ಸಿಕ್ಕಿರುವಂಥದ್ದು. ಪೊಲೀಸರಿಗೂ ಕೂಡ ಸಿಕ್ಕಿರುವಂಥದ್ದು ಇದೇ ಫುಟೇಜ್. ಇದನ್ನ ಬಿಟ್ಟರೆ ಬೇರೆ ಇನ್ಯಾವುದೇ ಫುಟೇಜ್ ಕೂಡ ಸಿಕ್ಕಿಲ್ಲ. ಯಾವ ರಸ್ತೆಯಲ್ಲಿ ಸಿಸಿಟಿವಿ ಇದೆ ಇದನ್ನೆಲ್ಲ ಕೂಡ ಗಮನಿಸಿ ಪ್ಲಾನ್ ಮಾಡಿಕೊಂಡು ಪಕ್ಕಾ ಒಂದು ಸ್ಕೆಚ್ ಹಾಕ್ಕೊಂಡೇ ಈ ಒಂದು ರಾಬರಿಯನ್ನು ಮಾಡಲಾಗಿರುವಂಥದ್ದು. 12 ಗಂಟೆ 30 ನಿಮಿಷ 1 ಸೆಕೆಂಡಲ್ಲಿ ಈ ಅಶೋಕ ಪಿಲ್ಲರ್ ಪಾಸ್ ಆದಂತಹ CMC ATM ವಾಹನ, ಅದರ ಬೆನ್ನಲ್ಲೇ ಓವರ್ಟೇಕ್ ಮಾಡ್ಕೊಂಡು ಬಂದಂತಹ ಇನೋವಾ ಕಾರ್, ಇವೆರಡೂ ಕೂಡ CCTVಯಲ್ಲಿ ಕ್ಯಾಪ್ಚರ್ ಆಗಿರುವಂಥದ್ದು. ನೀವು ಕೂಡ ಆಗಲೇ ದೃಶ್ಯಾವಳಿಗಳಲ್ಲಿ ನೋಡಿದ್ರಿ ಕೂಡ. ನೋಡಿ, ಮುಂದೆ ಒಂದು ಇನೋವಾ ಕಾರು ATM ವಾಹನವನ್ನು ಅಡ್ಡ ಹಾಕಿದೆ. ಇನ್ನು ಇನೋವಾದಿಂದ ಇಳಿದಂತಹ ರಾಬರ್ಸ್ ATM ವಾಹನದ ಸಿಬ್ಬಂದಿಗೆ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ಬಳಿಕ ATM ವಾಹನ ಸಿಬ್ಬಂದಿ ಇನೋವಾದಲ್ಲಿ ಕೂರಿಸಿಕೊಂಡು ಪರಾರಿಯಾಗಿದ್ದಾರೆ. ಸಿಸಿಟಿವಿ ಇಲ್ಲದ ಕಡೆಯೇ ಕೃತ್ಯವನ್ನ ಎಸಗಿರ್ತಾರೆ ರಾಬರ್ಸ್. ಇನ್ನು ಬಳಿಕ ಡೈರಿ ಸರ್ಕಲ್ ಬಳಿ ಮತ್ತೊಂದು ವಾಹನಕ್ಕೆ ಹಣವನ್ನ ರವಾನೆ ಕೂಡ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಈಗಾಗಲೇ ಕರ್ನಾಟಕದ ಗಡಿಯಲ್ಲಿ ಹೈ ಅಲರ್ಟ್ ಕೂಡ ಆಗಿರುವಂಥದ್ದು. ತಮಿಳುನಾಡು ಬಾರ್ಡರ್ ಆಗಿರ್ಬೋದು, ಆಂಧ್ರ ಬಾರ್ಡರ್ ಆಗಿರ್ಬೋದು, ಈ ಕಡೆ ಕೇರಳ ಬಾರ್ಡರ್ ಆಗಿರ್ಬೋದು, ಎಲ್ಲ ಕರ್ನಾಟಕದ
ಸುತ್ತಮುತ್ತ ಏನು ಗಡಿಭಾಗಗಳಿದೆ ಗಡಿಭಾಗದಲ್ಲಿ ಹೈ ಅಲರ್ಟ್ ಕೂಡ ಆಗಿರುವಂಥದ್ದು. ಇನ್ನು ಹಾಡ ಹಗಲೇ 7 ಕೋಟಿ ರೂಪಾಯಿ ರಾಬರಿ ಆಗಿರೋದು ಎಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಇಂತಹ ದರೋಡೆ ಹಿಂದೂ ನೋಡಿಲ್ಲ ಮುಂದೂ ನೋಡೋದು ಇಲ್ಲ ಎನ್ನುವಂತಹ ದರೋಡೆ ಇದಾಗಿದೆ. ಎಲ್ಲೂ ಕೂಡ CCTVಯಲ್ಲಿ ಆ ವಾಹನ ಹೋಗಿರುವಂತಹ ದೃಶ್ಯಾವಳಿಗಳೇ ಕಂಡಿಲ್ಲ. ಅಂದರೆ ಪಕ್ಕಾ ಪ್ಲಾನ್ ಮಾಡಿದ್ದಾರೆ ರಾಬರ್ಸ್. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ಗಮನಿಸ್ತಾ ಹೋದರೆ ಪೊಲೀಸರು ಈಗಾಗಲೇ ಹೈ ಅಲರ್ಟ್ ಆಗಿದ್ದಾರೆ. ಅತ್ತಿಬೆಲೆ ಗಡಿಯಲ್ಲಿ ಸೆಕ್ಯೂರಿಟಿ ಟೈಟ್ ಮಾಡಿದ್ದಾರೆ. ಹಾಗೆ ಅತ್ತಿಬೆಲೆ ಟೋಲ್ ಮತ್ತು ಹೊಸಕೋಟೆ ಟೋಲ್ನಿಂದ ರಾಜ್ಯದಿಂದ ಹೊರಹೋಗುವಂತಹ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ಹೈ ಅಲರ್ಟ್ ಆಗಿದ್ದಾರೆ. ಎಸ್, ನಿನ್ನೆನೇ ಎಸ್ಕೇಪ್ ಆಗಿರಬಹುದು ಎನ್ನಲಾಗ್ತಾ ಇದೆ. ರಾಬರಿ ಕೇಸ್ ಗಂಭೀರವಾಗಿ ಪರಿಗಣನೆ ಮಾಡಿದೆ ಗೃಹ ಇಲಾಖೆ. ಪೊಲೀಸ್ ಇಲಾಖೆಗೆ 24 ಗಂಟೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಗೃಹ ಸಚಿವರಾದಂತಹ ಪರಮೇಶ್ವರ್. ಇಂದು ಸಂಜೆಯೊಳಗೆ ಬಂಧಿಸಿ ವರದಿಯನ್ನ ನೀಡುವಂತೆ ಆರ್ಡರ್ ಮಾಡಿದ್ದಾರೆ. ಡಿಜಿಪಿ ಡಾಕ್ಟರ್ ಸಲೀಂ ಸೀಮಂತ್ ಕುಮಾರ್ ಸಿಂಗ್ಗೆ ಸೂಚನೆಯನ್ನ ನೀಡಲಾಗಿರುವಂತದ್ದು. ಈಗಾಗಲೇ ರಾಬರ್ಸ್ ಹಿಡಿಯುತ್ತೇವೆ ಅಂತ ಗೃಹ ಸಚಿವರು ಕೂಡ ಹೇಳಿದ್ದಾರಂತೆ. ಡಿಸಿಪಿ ಲೋಕೇಶ್ ಜಗಲಾಸರ್ ನೇತೃತ್ವದಲ್ಲಿ ಈ ತಂಡವನ್ನ ರಚನೆ ಮಾಡಲಾಗಿದೆ. ರಾಬರ್ಸ್ ಪತ್ತೆಗೆ ನಾಕಾಬಂದಿ ಹಾಗೆ ನಗರದ ಗಡಿಯಲ್ಲಿ ಚೆಕಿಂಗ್ ಮಾಡಲಾಗ್ತಾ ಇದೆ. CMS ಕಂಪನಿಯ 4 ಸಿಬ್ಬಂದಿಗೆ ಕಾಕಿ ಸರಿಯಾಗಿ ಗ್ರಿಲ್ ಕೂಡ ಮಾಡ್ತಾ ಇದೆ. ಶಂಕಿತರ ಫೋಟೋಸ್ ರಿಲೀಸ್ ಮಾಡಿ ತಲಾಶ್ ಮತ್ತು ಸರ್ಚ್ ಕೂಡ ನಡೆಸ್ತಾ ಇರುವಂಥದ್ದು. ಎಸ್, ಇದು ನಿಜಕ್ಕೂ ಕೂಡ ಒಂದು ರಾಬರಿ ಕೇಸ್ ಏನಿದೆ ಗಂಭೀರವಾದಂತಹ ಒಂದು ಪ್ರಕರಣ ಅಂತಾನೆ ಹೇಳ್ಬೋದು. ಎಸ್, ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಗೃಹ ಇಲಾಖೆ ಕೂಡ ಅಷ್ಟೇ ತೀವ್ರವಾಗಿ ತೆಗೆದುಕೊಂಡಿದೆ. ಹೀಗಾಗಿ ಪೊಲೀಸ್ ಇಲಾಖೆಗೆ 24 hours ಡೆಡ್ ಲೈನ್ ಅನ್ನ ಕೂಡ ಕೊಟ್ಟಿದೆ. ಆದರೆ ಇನ್ನೂ ಈವರೆಗೂ ಯಾವುದೇ ಒಂದೇ ಒಂದು ಸುಳಿವು ಕೂಡ ಪತ್ತೆಯಾಗಿಲ್ಲ. ಇಂದು ಸಂಜೆ ಒಳಗೆ ಬಂಧನ ಮಾಡಬೇಕು ರಾಬರ್ಸ್ನ, ಹಾಗೆ ವರದಿಯನ್ನ ಕೂಡ ನೀಡುವಂತೆ ಆರ್ಡರ್ ಅನ್ನ ಕೂಡ ಮಾಡಿರುವಂಥದ್ದು ಗೃಹ ಇಲಾಖೆಯ ಸಚಿವರು. ಡಿಜಿಪಿ ಡಾಕ್ಟರ್ ಸಲೀಂ ಮತ್ತು ಸೀಮಂತ್ ಕುಮಾರ್ ಸಿಂಗ್ ಅವರಿಗೆ ಸೂಚನೆಯನ್ನ ನೀಡಿದ್ದಾರೆ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಎಸ್, ಅವರು ಕೂಡ ಹೇಳಿದ್ದಾರೆ ರಾಬರ್ಸ್ನ ಹಿಡಿತೀವಿ ಅಂತ. ಇನ್ನು ಗೃಹ ಸಚಿವರು ಕೂಡ ಮಾಧ್ಯಮದವರೊಂದಿಗೆ ಮಾತನಾಡಿದ್ರು. ಎಸ್, ಖಂಡಿತ ಹಿಡಿತೀವಿ ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಈಗಾಗಲೇ ಡಿಸಿಪಿ ಲೋಕೇಶ್ ಜಗಲಾಸರ್ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನ ಕೂಡ ರಚನೆ ಮಾಡಲಾಗಿದೆ. ರಾಬರ್ಸ್ ಪತ್ತೆಗೆ ನಾಕಾಬಂದಿಯನ್ನ ಹಾಕಲಾಗಿದೆ. ನಗರದ ಗಡಿಯಲ್ಲಿ ಅಂದರೆ ಬೆಂಗಳೂರಿನ ಸುತ್ತಮುತ್ತ ಇರತಕ್ಕಂಥ ಗಡಿ ಪ್ರದೇಶಗಳು ಏನಿದೆ ಆ ಗಡಿ ಭಾಗದಲ್ಲಿ ಚೆಕಿಂಗ್ ಅನ್ನ ಕೂಡ ಮಾಡಲಾಗ್ತಾ ಇರುವಂಥದ್ದು. ಯಾವುದೇ ವಾಹನ ಹೊರಗೆ ಬರ್ತಾ ಇರ್ಬೋದು ಅಥವಾ ಯಾವುದೇ ವಾಹನ ಒಳಗೋಗ್ತಾ ಇರ್ಬೋದು, ಎಲ್ಲವನ್ನ ಕೂಡ ಚೆಕಿಂಗ್ ಮಾಡ್ತಾ ಇದ್ದಾರೆ. CMS ಕಂಪನಿಯ 4 ಸಿಬ್ಬಂದಿಗೆ ಈಗಾಗಲೇ ಕಾಕಿ ಡ್ರಿಲ್ ಮಾಡ್ತಾ ಇರುವಂಥದ್ದು. ಎಸ್, ಆ 4 ಯಾರು ಅಂತಂದ್ರೆ ಈಗಾಗಲೇ ಗಮನಿಸ್ತಾ ಇರುವಂಥದ್ದು ನೋಡಿ, ಓರ್ವ ಡ್ರೈವರು, CMS ವಾಹನದ ಡ್ರೈವರು, ಹಾಗೆ 2 ಗನ್ಮ್ಯಾನು, ಓರ್ವ ಹ್ಯಾಂಡ್ಲರು, ಈ 4 ಜನ ಇರ್ತಾರೆ. 4 ಜನ 7 ಕೋಟಿ 11 ಲಕ್ಷ ಹಣವನ್ನ ಗೋವಿಂದರಾಜಪುರಂ ಬ್ರಾಂಚ್ಗೆ ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಇವರನ್ನು ಕೂಡ ವಿಚಾರಣೆ ಮಾಡಲಾಗ್ತಾ ಇದೆ. ಇವರೇ ಆಕಸ್ಮಿಕ ಏನಾದರೂ ಈ ಪ್ಲಾನ್ ಅಲ್ಲಿ ಒಳಗಾಗಿರಬಹುದಾ ಅಥವಾ ನಿಜಕ್ಕೂ ಕೂಡ ರಾಬರ್ಸ್ ಬಂದಿದ್ರಾ, ಇವೆಲ್ಲವೂ ಕೂಡ ಪ್ರಶ್ನೆ ಆಗ್ತಾ ಇರುವಂಥದ್ದು. ಯಾಕಂದ್ರೆ ನೋಡಿ, ಅಲ್ಲೂ ಇಲ್ಲೂ ಎಲ್ಲೂ ಆಗಿಲ್ಲ, ಅದು ಬ್ರಿಡ್ಜ್ ಮೇಲೆ ಆಗಿರುವಂಥದ್ದು. ಸೊ ಹಾಗಾಗಿ ಅಲ್ಲಿ ಯಾವುದೇ CCTV ಇರಲ್ಲ, ಏನೂ ಇರಲ್ಲ. ಇದು ಪಕ್ಕಾ ಪ್ಲಾನ್. ಇವರೇ ಏನಾದರೂ ಬೇರೆ ಒಂದು ವಾಹನಕ್ಕೆ ರವಾನೆ ಮಾಡಿದ್ರಾ, ಶಿಫ್ಟ್ ಮಾಡಿದ್ರಾ ಹಣವನ್ನ, ಇದು ಕೂಡ ಪ್ರಶ್ನೆ ಆಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈಗಾಗಲೇ CMS ಕಂಪನಿಯ 4 ಜನ ಸಿಬ್ಬಂದಿಗೆ ಕಾಕಿ ಗ್ರಿಲ್ ಕೂಡ ಮಾಡ್ತಾ ಇರುವಂಥದ್ದು. ಇನ್ನು ಶಂಕಿತರ ಫೋಟೋವನ್ನ ರಿಲೀಸ್ ಮಾಡಿ ತಲಾಶ್ ಮತ್ತು ಸರ್ಚ್ ಕೂಡ ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಏನು ರಾಬರಿ ಆಗಿದೆ ಅದಕ್ಕೆ ನಾನು ಆಗ್ಲೇ ಹೇಳಿದ್ನಲ್ಲ, ಕೆಲವು ಇಂಪಾರ್ಟೆಂಟ್ ಲೀಡ್ಸ್ ಸಿಕ್ಕಿದಾವೆ, ಅದನ್ನ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಹಿಡಿತೇವೆ, ನಾವು ಬಿಡೋದಿಲ್ಲ. ಈಗ ಸದ್ಯಕ್ಕೆ ಏನ್ ಮಾಹಿತಿ ಸಿಕ್ಕಿದೆ ಸರ್? ಇಲ್ಲಿ ಲೀಡ್ ಸಿಕ್ಕಿದೆ. ನಾನು ಯಾವ್ದನ್ನು ಹೇಳಕ್ಕಾಗುತ್ತೆ, ನಿಮಗೆ ಹೆಂಗೆ ಅವೆಲ್ಲ ಹೇಳಕ್ಕಾಗುತ್ತೆ. ಲೀಡ್ ಸಿಕ್ಕಿದೆ ಅಷ್ಟೇ ಹೇಳ್ತಿದ್ದೀನಿ. ಆದಷ್ಟು ಶೀಘ್ರವಾಗಿ ಹಿಡಿತೀವಿ ಸರ್. ನಿರಂತರವಾಗಿ ಪೊಲೀಸರ ಜೊತೆ ಸಭೆನೂ ಕೂಡ ಮಾಡಿದ್ರಿ? ಸಭೆನೂ ಮಾಡಿದೆ, ಮಾಹಿತಿಯನ್ನು ತಗೊಂಡಿದ್ದೀನಿ. ಆದ್ರೆ ನಿಮ್ಗೆ ಹೇಳಕ್ಕಾಗಲ್ಲ. ಧರ್ಮಸ್ಥಳದ ಏನಾದ್ರು ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ 4 ತೀವ್ರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಒಂದೇ ರೀತಿ ಹೇಳಿಕೆಯನ್ನ ನೀಡ್ತಾ ಇದ್ದಾರಂತೆ CMS ಕಂಪನಿಯ ಸ್ಟಾಫ್.
ಹಾಗಾಗಿ ಸಿಬ್ಬಂದಿಯ ಫೋನ್ ರಿಟ್ರೀವ್ ಮಾಡಲು ಖಾಕಿ ಸಜ್ಜು ಕೂಡ ಹಾಕ್ತಾ ಇರುವಂಥದ್ದು. ಆರೋಪಿಗಳ ವಾಟ್ಸಪ್ ಕಾಲ್ನಲ್ಲಿ ಮಾತನಾಡಿರತಕ್ಕಂಥ ಶಂಕೆ ಕೂಡ ವ್ಯಕ್ತವಾಗಿದೆ. ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ತನಿಖೆಗೆ ಇಳಿದಿದೆ ಒಂದು ತಂಡ. 2 ತಂಡಗಳಾಗಿ ಹಣವನ್ನ ದೋಚಿದ್ದಾರೆ ದರೋಡೆಕೋರರು. ಇನ್ನು ಒಂದು ಕಾರಲ್ಲಿ ಸೆಕ್ಯೂರಿಟಿ ಸಿಬ್ಬಂದಿ ಕರೆದೊಯ್ದಿದ್ದಂತಹ ಗ್ಯಾಂಗ್. ಈ 2 ಗ್ಯಾಂಗ್ ಬೇರೆ ಬೇರೆ ಜಾಗದಲ್ಲಿ ಒಂದಾಗಿ ಪರಾರಿಯಾಗಿದೆ ಎನ್ನಲಾಗ್ತಾ ಇದೆ. ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿರುವಂಥದ್ದು. 4 ತೀವ್ರ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಈ ವಿಚಾರಣೆಯಲ್ಲಿ ನಮಗೆ ಗೊತ್ತಾಗ್ತಾ ಇರುವಂಥದ್ದು ಏನು ಅಂತಂದ್ರೆ, ಈ 4 ಜನ ಏನು ಒಂದೇ ರೀತಿಯ ಸ್ಟೇಟ್ಮೆಂಟ್ ಅನ್ನ ನೀಡ್ತಾ ಇದ್ದಾರಂತೆ. ಹೀಗಾಗಿ CMS ಕಂಪನಿಯ ಸ್ಟಾಫ್ ಹಾಗೆ ಸಿಬ್ಬಂದಿ ಫೋನ್ ರಿಟ್ರೀವ್ ಮಾಡಲಾಗ್ತಾ ಇದೆ. ಆರೋಪಿಗಳು ವಾಟ್ಸಪ್ ಕಾಲ್ನಲ್ಲಿ ಮಾತಾಡಿರಬಹುದು ಎನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ಗೌಡ, ದೂರವಾಣಿ ಸಂಪರ್ಕದಿಂದ ಜಾಯಿನ್ ಆಗಿದ್ದಾರೆ. ಸಂಜಯ್ ಗೌಡ, ಈಗಾಗಲೇ ನೋಡಿ 7,11,00,000 ಬರೀ 7 ನಿಮಿಷದಲ್ಲಿ ರಾಬರಿ ಮಾಡಿರ್ತಕ್ಕಂಥ ಕೇಸ್. ಈ ಕೇಸ್ಗೆ ಸಂಬಂಧಪಟ್ಟಂತೆ ಯಾವುದೇ ಒಂದೇ ಒಂದು ಸುಳಿವು ಕೂಡ ಸಿಗ್ತಾ ಇಲ್ಲ, ಒಂದು CCTV ದೃಶ್ಯವನ್ನ ಬಿಟ್ಟು. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಕುರಿತಂತೆ? ಕವೆ ಏನಂತ ಹೇಳಿದ್ರೆ, ನಿನ್ನೆ ಮಧ್ಯಾಹ್ನ 1:15ಕ್ಕೆ ಈ ರಾಬರಿ ಆಗುತ್ತೆ. ಈ ರಾಬರಿಯ ಒಂದು ಸ್ಕೆಚ್ ಅನ್ನ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಾವುದೇ ರೀತಿಯ ಸುಳಿವನ್ನ ಇಲ್ಲಿ ಬಿಟ್ಕೊಡ್ತಾ ಇಲ್ಲ. ಆದ್ರೆ ಪೊಲೀಸರು ಈ ಹಿಂದೆ ಬಿದ್ದು, ಅಂದ್ರೆ ಈ ರಾಬರಿಯ ಹಿಂದೆ, ಅಂದ್ರೆ ಡಕಾಯಿತರು ಏನಿದ್ದಾರೆ ಇವರ ಹಿಂದೆ ಬಿದ್ದು ಈಗಾಗ್ಲೇ ತನಿಖೆಗಳನ್ನ ಶುರು ಮಾಡಿರುವಂತದ್ದು. ಕೆಲವೊಂದಿಷ್ಟು ಮಾಹಿತಿ ಕೂಡ ಕಲೆ ಹಾಕಿರುವಂತದ್ದು. ಅಂದ್ರೆ CCTVಗಳು ಮತ್ತೆ ಟೋಲ್ ಗೇಟ್ ನಲ್ಲಿ ಇರುವಂತಹ, ಅಂದ್ರೆ ಯಾವ್ದಾದ್ರು ಅಂದ್ರೆ ಏನು ರಾಬರಿ ಆಗಿ 1 ಗಂಟೆಯ ಅವಧಿಯಲ್ಲಿ ಯಾವ್ದಾದ್ರು ಇನೋವಾ ಕಾರು ಒಂದು ನಗರವನ್ನ ದಾಟಿದ್ಯಾ ಅನ್ನೋ ಒಂದು ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ನಗರ ಪೊಲೀಸ್ ಆಯುಕ್ತರಾದ ಸೀಮಂತ್ ಕುಮಾರ್ ಅವರಿದ್ದಾರೆ, ಅವರು ಕೂಡ ಅದೇ ದಕ್ಷಿಣ ವಿಭಾಗ ಸ್ಟೇಷನ್ ನಲ್ಲಿ ಈಗಾಗಲೇ ಒಂದು ಕಚೇರಿಯಲ್ಲಿ ಒಂದು ಮಾನಿಟರ್ ಅನ್ನ ಮಾಡ್ತಾ ಇರುವಂತದ್ದು ಕಾವ್ಯ. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಏನು CMS ವೆಹಿಕಲ್ ಇತ್ತು, ಅಂದ್ರೆ ಹಣವನ್ನ ತೆಗೆದುಕೊಂಡು ಹೋಗ್ತಿದ್ದಂತ ವೆಹಿಕಲ್ ಇತ್ತು. ಈ ವೆಹಿಕಲ್ಗೆ ಸಾಕಷ್ಟು ಸೆಕ್ಯೂರಿಟಿಯ ಒಂದು ಸೌಲಭ್ಯವನ್ನ ಕೊಟ್ಟಿರ್ತಾರೆ. ಯಾಕೆಂದ್ರೆ ಕೋಟ್ಯಾಂತರ ರೂಪಾಯಿ ಹಣವನ್ನ ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಒಂದು ಆಟೋಮೆಟಿಕ್ ಲಾಕ್ ಇರುತ್ತೆ, ಆ ಲಾಕು ಕೂಡ ವರ್ಕ್ ಆಗಿಲ್ಲ ನಿನ್ನೆ. ಅಂದ್ರೆ ಈ ಒಂದು ಅಂದ್ರೆ ಕಳ್ಳತನ ಇರ್ಬೋದು, ಇಲ್ಲ ಯಾವ್ದಾದ್ರು ಎಮರ್ಜೆನ್ಸಿ ಟೈಮ್ ಅಲ್ಲಿ ಆಟೋಮೆಟಿಕ್ ಲಾಕ್, ಆ ಬಟನ್ ಅನ್ನ ಒಂದು ಒತ್ತಿದ್ರೆ ಸಾಕು. ಡಿಕ್ಕಿಯ ಒಂದು ಡೋರ್ ಇರುತ್ತೆ, ಅಲ್ಲೊಂದು ಬಟನ್ ಇರುತ್ತೆ, ಆ ಬಟನ್ ಅನ್ನ ಒತ್ತಿದ್ರೆ ಸಾಕು, ಆ ಸಂಪೂರ್ಣ ಗಾಡಿಯ ಡೋರ್ಗಳು ಲಾಕ್ ಆಗುತ್ತೆ. ಯಾವುದೇ ರೀತಿ ಅಂದ್ರೆ ಯಾವುದೇ ಕಾರಣಕ್ಕೂ ಡೋರ್ಗಳನ್ನ, ಅಂದ್ರೆ ಗಾಡಿಯ ಡೋರ್ಗಳನ್ನ ತೆಗಿಯೋಕ್ಕೂ ಸಾಧ್ಯವಾಗೋದಿಲ್ಲ. ಅದಾದ್ಮೇಲೆ ಸೈರನ್ ಕೂಡ ಇದೆ. ಅಂದ್ರೆ ಯಾವುದೇ ರೀತಿ ಎಮರ್ಜೆನ್ಸಿ ಟೈಮ್ ಅಲ್ಲಿ ಅವರು ಸೈರನ್ ಅನ್ನ ಆನ್ ಮಾಡಿ ಒಂದು ಅಕ್ಕಪಕ್ಕದಲ್ಲಿರುವ ಜನರಿಗಾಗ್ಲಿ ಇಲ್ಲ ಏನು ಪೊಲೀಸ್ ಸಿಬ್ಬಂದಿಗಾಗ್ಲಿ ಎಚ್ಚರಿಕೆಯನ್ನ ಕೊಡುವಂತ ಕೆಲಸವನ್ನ ಮಾಡ್ಬೋದಿತ್ತು. ಆದ್ರೆ ಅದು ಕೂಡ ಆಗಿಲ್ಲ. ಈ ಒಂದು ಕಾರಣಗಳನ್ನ ಇಟ್ಕೊಂಡು ಈಗ ಒಂದಿಷ್ಟು ತನಿಖೆಗಳನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ 4 ಜನ CMS ಸಿಬ್ಬಂದಿಗಳನ್ನ ವಶಕ್ಕೆ ಪಡೆದಿರುವಂತದ್ದು. CMS ಸಿಬ್ಬಂದಿಯನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಅವರು ಕೂಡ ಅಂದ್ರೆ ಒಂದೇ ತರದ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು. ಯಾಕೆಂತ ಹೇಳಿದ್ರೆ ಏನು ದರೋಡೆ ಆದಂತಹ ಸಂದರ್ಭದಲ್ಲಿ 3 ಜನರನ್ನ, ಗನ್ಮ್ಯಾನ್ ಮತ್ತೆ ಇನ್ನೊಬ್ಬ ಸಿಬ್ಬಂದಿಯನ್ನ ಬಿಟ್ಟು ಡ್ರೈವರ್ ಮಾತ್ರ ಅವರು ಡೈರಿ ಸರ್ಕಲ್ಗೆ ಕರ್ಕೊಂಡು ಹೋಗಿರ್ತಾರೆ ಅಶೋಕ ಪಿಲ್ಲರ್ ಇಂದ. ಆದ್ರೆ 3 ಜನ ಒಂದೇ ತರ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು. ಅಂದ್ರೆ ದರೋಡೆ ಆದ ನಂತರ ಅವರನ್ನ ಗಾಡಿಯನ್ನ ಕರ್ಕೊಂಡು ಹೋದ ನಂತರ ಒಂದು ಮಾಹಿತಿಯನ್ನ ಕೊಡಬಹುದಿತ್ತು, ಬ್ಯಾಂಕಿಗೆ ಆಗಿರ್ಬೋದು ಇಲ್ಲ ಏಜೆನ್ಸಿಗಾದ್ರೂ ಆಗಿರ್ಬೋದು. ಆದ್ರೆ ಇವರು ಯಾವುದೇ ರೀತಿಯ ಮಾಹಿತಿಯನ್ನ ಕೊಟ್ಟಿಲ್ಲ. ಅದಾದ ನಂತರ ಡ್ರೈವರ್ನ ಅಲ್ಲಿ ಇಳಿಸಿ ಹಣವನ್ನ ತೆಗೆದುಕೊಂಡಾಗ್ಲೂ ಕೂಡ ಯಾವುದೇ ರೀತಿ ಮಾಹಿತಿಯನ್ನ ಕೊಟ್ಟಿಲ್ಲ. ಘಟನೆ ನಡೆದಂತಹ 1 ಗಂಟೆಯ ನಂತರ ಒಂದು ಪೊಲೀಸರಿಗೆ ಮಾಹಿತಿ ಹೋಗಿ ಸ್ಥಳಕ್ಕೆ ಬರ್ತಾರೆ. ಈ ಎಲ್ಲವನ್ನ ಗಮನಿಸಿ ಈಗ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಈಗ ಪ್ರಾಥಮಿಕವಾಗಿ ಈಗ ಸಿಬ್ಬಂದಿಯ ಮೇಲೆ ಅನುಮಾನ ಪಡ್ತಾ ಇರುವಂತದ್ದು ಪೊಲೀಸರು. ಯಾಕೆ ಅಂತ ಹೇಳಿದ್ರೆ ಇವೆಲ್ಲ ಸೌಲಭ್ಯಗಳಿತ್ತು, ಇವೆಲ್ಲವನ್ನ ಅವರು ಕಡೆಗಣಿಸಿ ಮಾಹಿತಿಯನ್ನ ಕೊಡದೇನೆ ಈ ಒಂದು ದರೋಡೆಯನ್ನ ಮುಚ್ಚಿಡ್ಲಿಕ್ಕೆ ಪ್ರಯತ್ನ ಏನಾದ್ರು ಮಾಡಿದ್ರ ಅನ್ನೋ ಒಂದು ಅನುಮಾನ ಕಾಡ್ತಾ ಇರುವಂತದ್ದು ಕಾವ್ಯ. ಥ್ಯಾಂಕ್ ಯು ಸಂಜಯ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಒಟ್ಟಾರೆಯಾಗಿ CMS ಸಿಬ್ಬಂದಿ ಹಾಗೂ ಡ್ರೈವರ್ಸ್ ಏನಿದ್ದಾರೆ ಅವ್ರ ಮೇಲೂ ಕೂಡ ಈಗಾಗಲೇ ಅನುಮಾನ ವ್ಯಕ್ತವಾಗ್ತಾ ಇರುವಂಥದ್ದು. ಹೀಗಾಗಿ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗುತ್ತೆ. ಇನ್ನು 24 ಗಂಟೆ ಡೆಡ್ಲೈನ್ ಅನ್ನು ಕೂಡ ಕೊಟ್ಟಿರುವಂಥದ್ದು ಸಚಿವರು.